ಎಲ್ರಿಗೂ ನಮಸ್ಕಾರ. ಇವತ್ತು ಯಾಜ್ಞವಲ್ಕರ ಜಯಂತಿ ಅದಲ್ಲ, ಅದಕ್ಕೆ ನಮ್ಮ ಮನೆಯೊಳಗೆ ಪುಟ್ಟದಾದ ಒಂದು ಜಯಂತಿ ಆಚರಿಸ್ಲಿಕ್ಕತ್ತೀವಿ. ಮೊದಲು ನಿಮಗೆಲ್ಲರಿಗೂ ಯಾಜ್ಞವಲ್ಕರ ಜಯಂತಿಯ ಶುಭಾಶಯಗಳು ಹೇಳ್ತಾ, ಇವತ್ತು ನೋಡಿರಿ ನಮ್ಮ ಮನೆಯೊಳಗೆ ಯಾಜ್ಞವಲ್ಕರ ಜಯಂತಿ ಪೂಜೆ ಮಾಡೀವಿ ನಾವು. ನೀವು ಇದೇ ಥರನೇ ಎಲ್ಲರೂ ನಿಮ್ಮ ಮನೆಯೊಳಗೆ ಮಾಡಿರ್ಬೋದು ಅಂತ ಅನ್ಕೋತೀನಿ. ನೀವು ಯಾವ ಥರ ಪೂಜೆ ಮಾಡಿದ್ರಿ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಾಗ ಹಾಕೋದನ್ನು ಮರಿಬೇಡ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಈಗ ನೋಡಿರಿ, ನಾವು ಮನೆ ದೇವರು ಕುಲದೇವ್ರದ್ದೆಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡು ಆಮೇಲೆ ಈಗ ಮಂಗಳಾರತಿ ಟೈಮಿಗೆ ಈಗ ಯಾಜ್ಞವಲ್ಕರ ಜಯಂತಿ ಇದೆ. ಯಾಜ್ಞವಲ್ಕರಿಗೆ ಮಂಗಳಾರತಿ ಮಾಡ್ಲಿಕ್ಕತ್ತೀವಿ. ನೈವೇದ್ಯ ಅದು ಎಲ್ಲ ಆಗ್ಯದ. ಅನ್ನ ಪಾಯಸ ನೈವೇದ್ಯ ಮಾಡಿ, ಹಣ್ಣು ಹಾಲು ಸಕ್ಕರೆ ಕಾಯಿ ಒಡೆದು ಎಲ್ಲ ನೈವೇದ್ಯ ಮಾಡೀವಿ. ಈ ಸದ್ಯಕ್ಕೆ ಮಂಗಳಾರತಿ ಮಾಡ್ತೀವಿ ನೋಡಿರಿ. ಆನಂದದಿಂದಲೇ ಇರುವ ಗುರುಗಳ ಪಾದ ಪ್ರೇಮದಿಂದಲೇ ಭಜಿಸಿ, ಪ್ರೇಮದಿಂದಲೇ ಭಜಿಸಿ ನರಹರಿ ಆನಂದದಲ್ಲಿ ತಲ್ಲೀನರಾಗುವರು. ಆನಂದದಿಂದಲೇ ಇರುವ ಗುರುಗಳ ಪಾದ ಪ್ರೇಮದಿಂದಲೇ ಭಜಿಸಿ. ಗುರುನಾಮಾಮೃತವೆಂಬೋ ದಿವ್ಯ ಔಷಧದಿಂದ, ಗುರುನಾಮಾಮೃತವೆಂಬೋ ದಿವ್ಯ ಔಷಧದಿಂದ ಭವರೋಗವನೇ ಕಳೆದು, ಭವರೋಗವನೇ ಕಳೆದು ನಿತ್ಯ ತೃಪ್ತನಾಗಿ ಸುಖ ದುಃಖಗಳಿಗೆ ನಿರ್ಭೀತರಾಗುವರು. ಆನಂದದಿಂದಲೇ ಇರುವ ಗುರುಗಳ ಪಾದ ಪ್ರೇಮದಿಂದಲೇ ಭಜಿಸಿ. ಕಾಮ ಕ್ರೋಧಗಳೆಂಬೋ ಕಂಟಕರ ಕೈಯಲ್ಲಿ, ಕಾಮ ಕ್ರೋಧಗಳೆಂಬೋ ಕಂಟಕರ ಕೈಯಲ್ಲಿ ಸಿಕ್ಕು ದುಃಖಿಸಬೇಡ. ಸತ್ಯ ಶಾಂತರೆಂಬೋ ಸದ್ಗುರುಗಳ ಪಾದ, ಸತ್ಯ ಶಾಂತರೆಂಬೋ ಸದ್ಗುರುಗಳ ಪಾದ ನಂಬದೆ ಕೆಡಬೇಡ ಮನವೇ. ಆನಂದದಿಂದಲೇ ಆನಂದದಿಂದಲೇ ಇರುವ ಗುರುಗಳ ಪಾದ ಪ್ರೇಮದಿಂದಲೇ ಭಜಿಸಿ. ಅಜ್ಞಾಂಧಕಾರವ ಅಳಿದು ತೇಜವನೇರಿ, ಅಜ್ಞಾಂಧಕಾರವ ಅಳಿದು ತೇಜವನೇರಿ ಬರುವ ವಿಠಲ ಕೃಷ್ಣನ, ಬರುವ ವಿಠಲ ಕೃಷ್ಣನ ಪಾದ ಸೇವಕರಾದ ಯಾಜ್ಞವಲ್ಕರ ಪಾದ ನಂಬಿ ಸುಖಿಯಾಗು. ಆನಂದದಿಂದಲೇ ಆನಂದದಿಂದಲೇ ಇರುವ ಗುರುಗಳ ಪಾದ ಪ್ರೇಮದಿಂದಲೇ ಭಜಿಸಿ, ಪ್ರೇಮದಿಂದಲೇ ಭಜಿಸಿ ನರಹರಿ ಆನಂದದಲ್ಲಿ ತಲ್ಲೀನರಾಗುವರು. ಆನಂದದಿಂದಲೇ 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 ಇರುವ ಗುರುಗಳ ಪಾದ ನಂಬಿ ಸುಖಿಯಾಗು. ಮಂಗಲ ಭಾರತಿ ಧರಗೆ, ಮಂಗಲ ರಾಘವ ಪ್ರಿಯಗೆ, ಮಂಗಲ ಶ್ರೀ ಕೃಷ್ಣನ ಭಕುತಗೆ, ಮಂಗಲ ಗುರುವರಗೆ. ಜಲದಿಯ ಲಂಘಿಸಿ ದುರುಳ ರಾವಣನೆಡೆಗೆ, ಭರದಿಂದ ಗುದ್ದಿದ ವಾನರ ನಾಯಕ ಅಂಜನಿ ಬಾಲಕಗೆ. ಪೊಡವಿಯೋಳ್ ಕುಂತಿಯ ಒಡಲು ಜಾಸನು ತನ್ನ ಮಡದಿಗೆ ಮೋಹಿಸಿ ಕೀಚಕನಸುವನು ತಡೆಯದೆ ಕೊಂದವಗೆ. ಇಳೆಯೋಳು ದುರ್ಮತವ ಅಳಿದು ವ್ಯಾಸರ ಪಾದ, ನಳಿನಕ್ಕೆ ಭಕುತ ಬದರಿಯಲ್ಲಿ ಮೋದದಿ ಮೆರೆದವಗೆ. ಮಂಗಲ ಭಾರತಿ ಧರಗೆ, ಮಂಗಲ ರಾಘವ ಪ್ರಿಯಗೆ,
ಮಂಗಲ ಶ್ರೀ ಕೃಷ್ಣನ ಭಕುತಗೆ ಮಂಗಲ ಗುರುವರಗೆ ಮಂಗಲ ಗುರುವರಗೆ ಮಂಗಲ ಗುರುವರಗೆ. ನೋಡಿರಿ, ಈ ಥರ ಯಾಜ್ಞವಲ್ಕ್ಯರ ಜಯಂತಿ ನಾವು ಮಾಡೀವಿ. ನೀವು ನಿಮ್ಮ ಮನೆಯೊಳಗೆ ನೀವು ಮಾಡಿರ್ಬಹುದಂತ ಅನ್ಕೋತೀನಿ. ಅಥವಾ ನೀವೆಲ್ಲರ ಯಾಜ್ಞವಲ್ಕ್ಯರ ಗುಡಿ ಇದ್ರೆ, ಸಭಾಭವನ ಇದ್ರೆ, ಅಲ್ಲೆಲ್ಲರ ಯಾಜ್ಞವಲ್ಕ್ಯರ ಜಯಂತಿ ಆಚರಿಸ್ತಿದ್ರೆ ಅಲ್ಲಿ ಹೋಗ್ರಿ. ಎಲ್ಲರೂ ನಿಮ್ಮ ಮನೆಯೊಳಗೆ ಈ ಥರ ಪುಟ್ಟದಾಗಿ ಜಯಂತಿ ಆಚರಿಸ್ರಿ ಅಂತ ನನ್ನ ಅಭಿಪ್ರಾಯ. ಈ ಥರ ನಾನು ಮಾಡೀನಿ. ನೀವು ಯಾವ ಥರ ಮಾಡೀರಿ ಅಂತ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸ್ನಾಗ ತಿಳಿಸುತ್ತೆ ಬರ್ರಿ. ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ನಮಸ್ಕಾರ.